ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಸೊ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ತಾವು ಪದಗ್ರಹಣ ಮಾಡುವಂತಹ ಒಂದು ಸ್ಥಳಕ್ಕೆ ದೇವೇಗೌಡರನ್ನ ಆಹ್ವಾನಿಸಬೇಕು ಅನ್ನುವಂಥದ್ದಿತ್ತು. ಸಾಹಿತ್ಯ ನಾವು ಗಮನಿಸ್ತಾ ಹೋದ್ರೆ ಸೊ ಕೇರಳದಲ್ಲಿರುವಂಥ ಅಲ್ಲಿನ UDF ಸರ್ಕಾರದ ಅವಧಿ ಈಗೇನು ಶುರುವಾಗಿದೆ. ಸೊ ಅಲ್ಲಿ ತಾವು ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ ವಿ ಡಿ ಸತೀಶ್ ಅವರು ವಿರೋಧ ಪಕ್ಷದ ನಾಯಕರನ್ನು ಕೂಡ ಕರೆತರುವಂಥದ್ದು ಸ್ಟೇಜ್ಗೆ ಆ ಒಂದು ಪ್ರಕ್ರಿಯೆ ನಡೆದಿತ್ತು. ತಮಿಳುನಾಡಲ್ಲಿ ವಿಜಯ್ ಅವರು ಕೂಡ ವಿರೋಧ ಪಕ್ಷದ ನಾಯಕರನ್ನ ತಾವು ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲಿ ಅವರು ಹಾಜರಿರಲಿ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಆಹ್ವಾನಿಸಿದ್ದುಂಟು. ಅದೇ ಒಂದು ವಿಚಾರವನ್ನ ಅಥವಾ ಅದೇ ಪದ್ಧತಿಯನ್ನು ಫಾಲೋ ಮಾಡೋದಕ್ಕೆ ಬಹುಶಃ ಡಿ.ಕೆ. ಶಿವಕುಮಾರ್ ಮುಂದಾಗಿದ್ರು ಅನ್ಸುತ್ತೆ. ಸೊ ಹಾಗಾಗಿ ದೇವೇಗೌಡರನ್ನ ಅವರು ಸ್ಥಳಕ್ಕೆ ಅಥವಾ ತಾವು ಪದಗ್ರಹಣ ಮಾಡುವಂಥ ಸ್ಥಳಕ್ಕೆ ಆಹ್ವಾನಿಸಬೇಕು ಅನ್ನುವಂಥ ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ಗಿತ್ತು. ಆದರೆ ದೇವೇಗೌಡರು ಸದ್ಯ ಅವರು ಅನಾರೋಗ್ಯದ ಕಾರಣದಿಂದಾಗಿ ಅವರನ್ನ ಕರೆತರುವಂಥ ಒಂದು ಪ್ರಯತ್ನ ಆಗಲಿಲ್ಲ. ಸೊ ಹಾಗಾಗಿ ನೇರವಾಗಿ ಅವ್ರ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಪದ್ಮನಾಭನಗರದಲ್ಲಿರುವಂಥ ದೇವೇಗೌಡರ ನಿವಾಸಕ್ಕೆ ತೆರಳಿದ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರಿಗೆ ಶಾಲನ್ನ ಹೊದಿಸಿ ಈ ವೇಳೆ ಅವರ ಆಶೀರ್ವಾದ ಪಡೆದ್ರು. ಹಾಗೆಯೇ ದೇವೇಗೌಡರು ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಲನ್ನು ಹೊದಿಸಿ ಈ ವೇಳೆ ನೂತನ ಮುಖ್ಯಮಂತ್ರಿಗೆ ಶುಭವನ್ನ ಹಾರೈಸ್ತಾ ಇರುವಂಥದ್ದು. ಈ ವೇಳೆ ಕಾಲು ಮುಟ್ಟಿ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡ್ರು ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಇಬ್ರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂತ ಸೇವೆನ ಮಾಡಿದ್ದಾರೆ. ಅವ್ರ ಜೊತೆಗೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅವ್ರನ್ನು ಕೂಡ ಭೇಟಿ ಮಾಡ್ತೀನಿ. ಸೊ ಹಿರಿಯ ಮಾರ್ಗದರ್ಶನವನ್ನ ರಾಜ್ಯದ ಹಿತಕ್ಕೆ ಯಾವಾಗಲೂ ಕೂಡ ರಾಜ್ಯದ ಘನತೆ ಗೌರವ ಎಲ್ಲ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಅದು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇದು ಸರ್ಕಾರ, ಇದು ಮುಂದುವರಿಯುವಂತ ಸರ್ಕಾರಗಳು. ಸೊ ಅದಕ್ಕೆ ಪಕ್ಷ ರಾಜಕೀಯ ಇವೆಲ್ಲ ಒಂದು ಕಡೆ ಸೇರಿಟ್ಟು ಮಾನವೀಯತೆಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ರಾಜ್ಯದ ಹಿತಕ್ಕೋಸ್ಕರ. ಸೊ ಅವರ ಅನುಭವಗಳು ಅಪಾರವಾದಂತ ಒಂದು ಶಕ್ತಿ. ಅವರ ಕಣದಲ್ಲಿ ಅವರ ಅನುಭವಗಳಿದೆಯಲ್ಲ, ಇದು ಬಹಳ ದೊಡ್ಡ ವಿಚಾರಗಳೆಲ್ಲ ಕೂಡ ಇದೆ. ಅನೇಕ ಒಳ್ಳೊಳ್ಳೆಯ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಇಬ್ರು ಕೂಡ ನಮ್ಮ ರಾಜ್ಯಕ್ಕೆ ಒಂದು ಅಪಾರವಾದಂತ ಸೇವೆನ ಮಾಡಿದ್ದಾರೆ. ಅವ್ರ ಜೊತೆಗೆ